ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮಿ ಹೇಸಲ್ ಲಾಗ್ಸ್. ಇವತ್ತು ನಾನು ಗ್ರೀನ್ ಮಸಾಲ ಚಿಕನ್ ತೋರಿಸ್ತೀನಿ. ಚಿಕನ್ ತೊಳ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸ್ಲಿಟ್ ಮಾಡಿರೋ ಒಂದು 5-6 ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಕರಿಪಾಕು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮತ್ತು 2 ಸ್ಪೂನು ಉಪ್ಪು ಹಾಕಿ ಇದು ಬಾಯ್ಲ್ಗೆ ಇಡ್ತಾಯಿದ್ದೀನಿ ನಾನು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಹಾಕಿ ಒಂದು ಸೈಡ್ ಇಟ್ಬಿಡಿ. ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಇಟ್ಬಿಡಿ ಬಾಯ್ಲ್ಗೆ ಅಂತ. ಆಮೇಲೆ ಇದರಲ್ಲಿ ಏನೇನು ಮಸಾಲ ಹಾಕಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. 1 kg ಚಿಕನ್ಗೆ 4 ಟಮಾಟ, ಒಂದು 10-15 ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಅರ್ಧ ಕಟ್ಟು ಕೊತ್ತಂಬರಿ, ಅರ್ಧ ಕಟ್ಟು ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಹುಣಸೆಕಾಯಿ. ನೋಡಿ, ಈಗ ಸಮ್ಮರಲ್ಲ, ಅದು ಕೆಟ್ಟೋಗದೆ ಇರುತ್ತೆ. ಅದು ಹುಣಸೆ ಹಣ್ಣು ಹಾಕಿದರೆ ನೆಕ್ಸ್ಟ್ ಡೇ ಆದರೂ ಟೇಸ್ಟ್ ಹಾಗೆ ಇರುತ್ತೆ. ಇದೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು, ಪೇಸ್ಟ್ ಥರ ಮಾಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಅದಕ್ಕೆ 1-2 ದೊಡ್ಡ ಸ್ಪೂನಿಂದ ಎಣ್ಣೆ ಹಾಕಿ. ಏಕೆಂದರೆ ಮಸಾಲ ಆಲ್ರೆಡಿ ಹೆಚ್ಚಿಗೆ ಇದೆಯಲ್ಲ, ಅದೆಲ್ಲ ಫ್ರೈ ಮಾಡಬೇಕಂದ್ರೆ ಎಣ್ಣೆ ಕೂಡ ಹೆಚ್ಚಬೇಕು. ಅದು ಸ್ವಲ್ಪ ಹೀಟಾಗಕ್ಕೆ ಬಿಡಿ. ಹೀಟಾದಮೇಲೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಅದು ಆಲ್ರೆಡಿ ನಾನು ಪೇಸ್ಟ್ ಮಾಡ್ಕೊಂಡಿರ್ತೀನಿ, ಆವಾಗ ಇರುತ್ತೆ ಫ್ರಿಜ್ಜಲ್ಲಿ. 2 ಸ್ಪೂನ್ ಹಾಕಿ ಸ್ವಲ್ಪ ಕೈ ಆಡಿಸಿ ಅದನ್ನು. ಇದು ನೀವು ಕೂಡ ಟ್ರೈ ಮಾಡಿ, ಮಾಡಿದ್ಮೇಲೆ ಹೆಂಗಿದೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ. ಇದರಲ್ಲಿ ನಾವು ಮಿಕ್ಸಿ ಮಾಡಿಟ್ಟ ಪೇಸ್ಟೆಲ್ಲ ಹಾಕಿ, ಇದೆಲ್ಲ ಹಸಿ ಮಸಾಲ ಅಲ್ಲ, ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 20 ನಿಮಿಷ 25 ನಿಮಿಷ ಬೀಳುತ್ತೆ. ಏಕೆಂದರೆ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಒಂದು 15-20 ನಿಮಿಷ ಸಿಮ್ಮಲ್ಲಿ ಇಡಬೇಕು. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ, ಆಲ್ರೆಡಿ ಅದರಲ್ಲಿ ಹಾಕಿದೆ, ಮತ್ತು 1 ಸ್ಪೂನ್ ಹಾಕಿದ್ದೀನಿ ಇದರಲ್ಲಿ. ಇದರಿಂದಲೇ ಒಳ್ಳೆ ಕಲರ್ ಬರುತ್ತೆ ಇದಕ್ಕೆ. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕಲಸಿ ಅದನ್ನು. ಇದು ಫ್ರೈ ಆಗೋಕ್ಕೆ ಭಾಳ ಟೈಮ್ ಬೀಳುತ್ತೆ ರೀ, ಏಕೆಂದರೆ ಎಲ್ಲ ಹಸಿದಿದೆ ಅಲ್ಲ. ನೋಡಿ, ತಿಕ್ಕಾಗಿದೆ ಮಸಾಲ. ಅದಕ್ಕೆ ಲಿಡ್ ಹಾಕಿ ಒಂದು 15-20 ನಿಮಿಷ ಬಿಡಿ. ಆಯಿಲೆಲ್ಲ ಸೈಡ್ ಬರುತ್ತೆ ಅಲ್ಲ, ಅಷ್ಟುವರೆಗೂ ಫ್ರೈ ಮಾಡಬೇಕು. ನೋಡೋಣ, ಇವಾಗ ಒಂದು 20 ನಿಮಿಷ ಆಯಿತು. ಗ್ಯಾಸ್ ಮೇಲೆ ಇಟ್ಟು ಆಲ್ಮೋಸ್ಟ್ ಮಸಾಲ ಫ್ರೈ ಆಗಿದೆ. ಒಂದು ಸೈಡು ಚಿಕನ್ ಕೂಡ ಬಾಯ್ಲ್ಗೆ ಇಟ್ಟಿದ್ದೀನಲ್ಲ, ಅದು ಕೂಡ ಒಂದು 15 ನಿಮಿಷ ಆಗಿರ್ಬೋದು. ನೋಡಿ, ಇದು ಮಸಾಲ ಬೇಯುವಾಗ ಸಿಡಿತಾ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮಾಡಿ, ಬಿಸಿ ಇರುತ್ತೆ ಅಲ್ಲ. ನೋಡಿ, ಸೈಡಲ್ಲೆಲ್ಲ ಬಿದ್ದಿದೆ. ಆಮೇಲೆ ನಾವು ಬಾಯ್ಲ್ ಮಾಡಿದ್ದೀವಲ್ಲ, ಅದು ಚಿಕನೆಲ್ಲ ಅದರಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದು ಗಟ್ಟಿಯಾಗಿದೆ, ನೀರಿಲ್ಲ ಇದರಲ್ಲಿ, ನೀರೇನು ಹಾಕಿಲ್ಲ. ಚಿಕನ್ ಬೇಯುವಾಗ ನೀರು ಬರುತ್ತೆ ಅಲ್ಲ, ಅದು ಮತ್ತು ಮಸಾಲದಲ್ಲಿರೋ ನೀರಷ್ಟೇ. ನನಗೆ ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಸ್ವಲ್ಪ ನೀರು ಬಿಸಿ ಇಟ್ಟು ಹಾಕೋಣ ಇದರಲ್ಲಿ. ಏಕೆಂದರೆ ನಾವು ಬಿಸಿ ಮಾಡ್ತಾ ಅದು ಮಸಾಲ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಅಷ್ಟರಲ್ಲೇ ಇಷ್ಟು ಗಟ್ಟಿಯಾಗಿದ್ದರೆ
ನೋಡಿ ಸ್ವಲ್ಪ ಉಪ್ಪು ನೋಡಿದೆ ಕರೆಕ್ಟ್ ಇದೆ. ಆಲ್ರೆಡಿ ಹಾಕಿದ್ದೀವಲ್ಲ, 2 ಟೈಮ್ಸ್ ಹಾಕಿದ್ದೀವಿ. ಸ್ವಲ್ಪ ಚಿಕನ್ ಮಸಾಲ ಹಾಕಿ 1 ಸ್ಪೂನ್ ಅದರಲ್ಲಿ. ಇಲ್ಲಾಂದರೆ ನಿಮ್ಮ ಮನೇಲಿ ಯಾವುದಾದ್ರೂ ಮಾಡಿರ್ತೀರಲ್ಲ ಗರಂ ಮಸಾಲ, ಅದೇನಾದಿದ್ರೂ ಆ್ಯಡ್ ಮಾಡಿ. 1-2 ಸ್ಪೂನ್ ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳ ಹಾಕಿ 5 ನಿಮಿಷ ಬೇಕೇ ಬಿಡಿ. ಮಸಾಲ ಮತ್ತು ಚಿಕನ್ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ನೋಡಿ, ನೀರು ಕಡಿಮೆ ಇದೆ ಅಂತ ನಾನು ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಅದರಲ್ಲಿ. ಭಾಳ ಗಟ್ಟಿಯಾಗಿದೆ ಸಾರು. ಒಂದು ಸಣ್ಣ ಗ್ಲಾಸಿಂದ 1/2 ಗ್ಲಾಸ್ ಹಾಕಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಕಲಸಿ ಗ್ಯಾಸ್ ಆನೇ ಇದೆ. ಸ್ವಲ್ಪ ಮಸಾಲ ಅದೆಲ್ಲ ಬೇಯಲಿ ಇನ್ನೂ. ನೋಡಿ ಆಯಿತು, ರೆಡಿ ಆಯ್ತು ನೋಡಿ. ಇದು ಅನ್ನದ ಜೊತೆ, ಚಪಾತಿ ಜೊತೆ, ಜೋಳದ ರೊಟ್ಟಿ ಎಲ್ಲ ಜೊತೆ ಚೆನ್ನಾಗಿರುತ್ತೆ ರೀ. ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.